ದೆನ್ ಇನ್ನು ಏನಾದರೂ ಪರ್ಸ್ನಲಿ ರಾತ್ರಿ ಎಲ್ಲ ಅವ್ರ ಜೊತೆನೇ ಇದ್ರಿ ಅಂತ ಕೇಳ್ಪಟ್ಟಿದ್ದೀನಿ ದರ್ಶನ್ ಸರ್ ಜೊತೆ. ಸ್ಪೆಷಲಿ ನನಗೆ ಇನ್ನೊಂದು ಇಷ್ಟ ಆಗಿದ್ದು ಅಂತಂದರೆ ಕಾಲು ನೋವು ಬೆನ್ನು ನೋವು ಅವ್ರಿಗೆ ತುಂಬ ಇತ್ತು, ಆದರೂ ಕೂಡ ಬಂದು ನಿಮ್ಮ ಸಿನಿಮಾ ನೋಡಿದ್ದಾರೆ. ಸೊ ಏನು ಹೇಳ್ತೀರಿ ಅದ್ರ ಬಗ್ಗೆ? ಏನಿಲ್ಲ ಮೇಡಮ್, ಯಾವತ್ತೂ ಅವರು ಚಿರಋಣಿ ಆಗಿರ್ತೀನಿ. ಪಾಪ ಅವ್ರು ಅಷ್ಟು ಕಾಲು ನೋವು ಅಷ್ಟು ಬೆನ್ನು ನೋವು ಇದ್ರೂ ಸಹ ನಮ್ಮ ಸಿನಿಮಾ ನೋಡಬೇಕು ಅಂತ ಕೊನೆ ಮೂಮೆಂಟ್ ಬಂದು ನೋಡಿದ್ರಲ್ಲ, ಆವಾಗಲೂ ಸಾಯೋವರೆಗೂ ಚಿರಋಣಿ ಆಗಿರ್ತೀನಿ ಮೇಡಮ್. ಜೊತೆಗೆ ನಿಮಗೆ ನಿಮ್ಮ ಅಪ್ಪ ಅಮ್ಮಂಗೂ ಹೇಳಿದರು ಆದಷ್ಟು ಬೇಗ ಮದುವೆ ಮಾಡಿ ಮೂಗ್ದಾರ ಹಾಕಿ ಅಂತಂದು ಹೇಳ್ಬಿಟ್ಟು. ಯಾವಾಗ ಸದ್ಯಕ್ಕಿಲ್ಲ ಮೇಡಮ್, ಸದ್ಯಕ್ಕೆ ಕೆರಿಯರ್ ನೋಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಈಗ ಹೋಗೋ ಪ್ರಮೋಷನ್ಗೆ ಸದ್ಯಕ್ಕೆ ಕೆರಿಯರ್ ಅಷ್ಟೇ. ಮತ್ತೆ ದೆನ್ ಇವಾಗ ದರ್ಶನ್ ಸರ್ ಮುದ್ದು ರಾಕ್ಷಸಿ ಬಿಗ್ ಸ್ಕ್ರೀನಲ್ಲಿ ನೋಡಿದ್ದು ಏನು ಹೇಳಿದ್ರು ಆ್ಯಕ್ಚುಲಿ? ಇಲ್ಲ, ಬಿಗ್ ಸ್ಕ್ರೀನ್ ಅಂತಲ್ಲ, ಅವ್ರು ಸಾಂಗ್ ಬಂದಾಗಿನೂ ತುಂಬ ಇಷ್ಟದ ಸಾಂಗ್ ಇರೋದು. ಮತ್ತು ನೋಡಿದಾಗೂ ಸುಮ್ಮನೆ ಕಿಂಡಲ್ ಮಾಡ್ತಾ ಇದ್ದಾರೆ ಅಷ್ಟೇ. ಸರ್ ಒಂದು ಕಡೆ ಅವ್ರ ಬಗ್ಗೆ ಕೋರ್ಟ್ಗೆ ಹಾಜರಾಗಿಲ್ಲ, ಸಿನಿಮಾಗೆ ಬಂದಿದ್ದಾರೆ. ಇದು ಏನು ತೋರಿಸುತ್ತೆ ಅಂದರೆ ನಿಮ್ಮ ಮೇಲಿನ ಪ್ರೀತಿ ತೋರಿಸುತ್ತೆ. ಯಾಕಂದರೆ ಅವ್ರು ರಿಸ್ಕ್ ತಗೊಂಡು ಬಂದಿರೋವಂಥದ್ದು. ಸೊ ಅದಕ್ಕೆ ಕಾರಣ ಕೂಡ ಇದೆ, ನೀವು ಅವ್ರ ಜೊತೆ ತಮ್ಮನ ಥರ ಅವ್ರ ಕಷ್ಟದ ದಿನಗಳಲ್ಲಿ ಅವ್ರ ಜೊತೆ ಇದ್ದಿದ್ದು. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ, ಇವಾಗ ಈ ಕ್ಷಣಕ್ಕೆ ನೀವು ಸಹಾಯ ಮಾಡಿರ್ಬೋದು, ಅದನ್ನು ಮರೆಯೋರೇ ಜಾಸ್ತಿ, ಓಕೆನಾ? ಆದರೆ ನೀವು ಅವ್ರ ಜೊತೆ ನಿಂತಿದ್ದನ್ನ ಲಕ್ಷ್ಮಣನ ಥರ ಅವರು ಬಂದು ಇವತ್ತು ನಿಮಗೂ ಕೂಡ ಅದೇ ಥರ ಅಣ್ಣನ ಥರ ಬಂದು ಅವರು ನಿಮ್ಮ ಜೊತೆ ನಿಂತಿರುವಂಥದ್ದು ಸಿನಿಮಾಗೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದು? ನಾನೇನು ಸಹಾಯ ಮಾಡಿಲ್ಲ ಮೇಡಮ್, ಅದು ನಮ್ಮದು ಕರ್ತವ್ಯ. ಅವ್ರ ಋಣ ನಮ್ಮ ಮೇಲಿದೆ, ನಾವು ಸಹಾಯವರೆಗೂ ಅವ್ರ ಜೊತೆಗೆ ಇದ್ದೇ ಇರ್ತೀವಿ. ಬಟ್ ಅದೇ ನೀವು ಹೇಳ್ದಂಗೆ ಆ ಕೋರ್ಟ್ಗೆ ಪಾಪ ಬೆನ್ನು ಇದ್ರೂ ಹೋಗೋಕ್ಕಾಗಿರಲಿಲ್ಲ. ಬಟ್ ಸ್ಟಿಲ್ ನಮ್ಮದು ಸಿನಿಮಾ ಅಂತ ಬಂದ ಪಾಪ ಕೊನೆ ಮೂಮೆಂಟಲ್ಲಿ ಇಲ್ಲ ನೋಡಲೇಬೇಕು ಅಂತ ಇದು ಮಾಡಿ ಅಷ್ಟು ನೋವಿದ್ರೂ ಬಂದ್ರಲ್ಲ, ನಾನು ಯಾವಾಗಲೂ ಸಾಯೋವರೆಗೂ ಚಿರಋಣಿ ಆಗಿರ್ತೀನಿ ಮೇಡಮ್. ಸರ್ ದೆನ್ ಇನ್ನು ಏನಾದರೂ ಪರ್ಸ್ನಲಿ ರಾತ್ರಿ ಎಲ್ಲ ಅವ್ರ ಜೊತೆನೇ ಇದ್ರಿ ಅಂತ ಕೇಳ್ಪಟ್ಟಿದ್ದೀನಿ ದರ್ಶನ್ ಸರ್ ಜೊತೆ. ಸ್ಪೆಷಲಿ ನನಗೆ ಇನ್ನೊಂದು ಇಷ್ಟ ಆಗಿದ್ದು ಅಂತಂದರೆ ಕಾಲು ನೋವು ಬೆನ್ನು ನೋವು ಅವ್ರಿಗೆ ತುಂಬ ಇತ್ತು, ಆದರೂ ಕೂಡ ಬಂದು ನಿಮ್ಮ ಸಿನಿಮಾ ನೋಡಿದ್ದಾರೆ. ಸೊ ಏನು ಹೇಳ್ತೀರಿ ಅದ್ರ ಬಗ್ಗೆ? ಏನಿಲ್ಲ ಮೇಡಮ್, ಯಾವತ್ತೂ ಅವರು ಚಿರಋಣಿ ಆಗಿರ್ತೀನಿ. ಪಾಪ ಅವ್ರು ಅಷ್ಟು ಕಾಲು ನೋವು ಅಷ್ಟು ಬೆನ್ನು ನೋವು ಇದ್ರೂ ಸಹ ನಮ್ಮ ಸಿನಿಮಾ ನೋಡಬೇಕು ಅಂತ ಕೊನೆ ಮೂಮೆಂಟ್ ಬಂದು ನೋಡಿದ್ರಲ್ಲ, ಆವಾಗಲೂ ಸಾಯೋವರೆಗೂ ಚಿರಋಣಿ ಆಗಿರ್ತೀನಿ ಮೇಡಮ್. ಜೊತೆಗೆ ನಿಮಗೆ ನಿಮ್ಮ ಅಪ್ಪ ಅಮ್ಮಂಗೂ ಹೇಳಿದರು ಆದಷ್ಟು ಬೇಗ ಮದುವೆ ಮಾಡಿ ಮೂಗ್ದಾರ ಹಾಕಿ ಅಂತಂದು ಹೇಳ್ಬಿಟ್ಟು. ಯಾವಾಗ ಸದ್ಯಕ್ಕಿಲ್ಲ ಮೇಡಮ್, ಸದ್ಯಕ್ಕೆ ಕೆರಿಯರ್ ನೋಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಈಗ ಹೋಗೋ ಪ್ರಮೋಷನ್ಗೆ ಸದ್ಯಕ್ಕೆ ಕೆರಿಯರ್ ಅಷ್ಟೇ. ಮತ್ತೆ ದೆನ್ ಇವಾಗ ದರ್ಶನ್ ಸರ್ ಮುದ್ದು ರಾಕ್ಷಸಿ ಬಿಗ್ ಸ್ಕ್ರೀನಲ್ಲಿ ನೋಡಿದ್ದು ಏನು ಹೇಳಿದ್ರು ಆ್ಯಕ್ಚುಲಿ? ಇಲ್ಲ, ಬಿಗ್ ಸ್ಕ್ರೀನ್ ಅಂತಲ್ಲ, ಅವ್ರು ಸಾಂಗ್ ಬಂದಾಗಿನೂ ತುಂಬ ಇಷ್ಟದ ಸಾಂಗ್ ಇರೋದು. ಮತ್ತು ನೋಡಿದಾಗೂ ಸುಮ್ಮನೆ ಕಿಂಡಲ್ ಮಾಡ್ತಾ ಇದ್ದಾರೆ ಅಷ್ಟೇ. ಸರ್ ಒಂದು ಕಡೆ ಅವ್ರ ಬಗ್ಗೆ ಕೋರ್ಟ್ಗೆ ಹಾಜರಾಗಿಲ್ಲ, ಸಿನಿಮಾಗೆ ಬಂದಿದ್ದಾರೆ. ಇದು ಏನು ತೋರಿಸುತ್ತೆ ಅಂದರೆ ನಿಮ್ಮ ಮೇಲಿನ ಪ್ರೀತಿ ತೋರಿಸುತ್ತೆ. ಯಾಕಂದರೆ ಅವ್ರು ರಿಸ್ಕ್ ತಗೊಂಡು ಬಂದಿರೋವಂಥದ್ದು. ಸೊ ಅದಕ್ಕೆ ಕಾರಣ ಕೂಡ ಇದೆ, ನೀವು ಅವ್ರ ಜೊತೆ ತಮ್ಮನ ಥರ ಅವ್ರ ಕಷ್ಟದ ದಿನಗಳಲ್ಲಿ ಅವ್ರ ಜೊತೆ ಇದ್ದಿದ್ದು. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ, ಇವಾಗ ಈ ಕ್ಷಣಕ್ಕೆ ನೀವು ಸಹಾಯ ಮಾಡಿರ್ಬೋದು, ಅದನ್ನು ಮರೆಯೋರೇ ಜಾಸ್ತಿ, ಓಕೆನಾ? ಆದರೆ ನೀವು ಅವ್ರ ಜೊತೆ ನಿಂತಿದ್ದನ್ನ ಲಕ್ಷ್ಮಣನ ಥರ ಅವರು ಬಂದು ಇವತ್ತು ನಿಮಗೂ ಕೂಡ ಅದೇ ಥರ ಅಣ್ಣನ ಥರ ಬಂದು ಅವರು ನಿಮ್ಮ ಜೊತೆ ನಿಂತಿರುವಂಥದ್ದು ಸಿನಿಮಾಗೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದು? ನಾನೇನು ಸಹಾಯ ಮಾಡಿಲ್ಲ ಮೇಡಮ್, ಅದು ನಮ್ಮದು ಕರ್ತವ್ಯ. ಅವ್ರ ಋಣ ನಮ್ಮ ಮೇಲಿದೆ, ನಾವು ಸಹಾಯವರೆಗೂ ಅವ್ರ ಜೊತೆಗೆ ಇದ್ದೇ ಇರ್ತೀವಿ. ಬಟ್ ಅದೇ ನೀವು ಹೇಳ್ದಂಗೆ ಆ ಕೋರ್ಟ್ಗೆ ಪಾಪ ಬೆನ್ನು ಇದ್ರೂ ಹೋಗೋಕ್ಕಾಗಿರಲಿಲ್ಲ. ಬಟ್ ಸ್ಟಿಲ್ ನಮ್ಮದು ಸಿನಿಮಾ ಅಂತ ಬಂದ ಪಾಪ ಕೊನೆ ಮೂಮೆಂಟಲ್ಲಿ ಇಲ್ಲ ನೋಡಲೇಬೇಕು ಅಂತ ಇದು ಮಾಡಿ ಅಷ್ಟು ನೋವಿದ್ರೂ ಬಂದ್ರಲ್ಲ, ನಾನು ಯಾವಾಗಲೂ ಸಾಯೋವರೆಗೂ ಚಿರಋಣಿ ಆಗಿರ್ತೀನಿ ಮೇಡಮ್.